ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಯಲ್ಲಿ ನನ್ನ ಕಲಿಗ ಸ್ಮಿತಾ ರಂಗನಾಥ್ ಕೂಡ ಇದ್ದಾರೆ. ಬೆಂಗಳೂರಿನಂತ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಸಣ್ಣದೇನೇ ಸುದ್ದಿ ಆದ್ರೂ ಕೂಡ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಅಂತ ಬೆಂಗಳೂರಿನಲ್ಲಿ ಸುಮಾರು 1,40,00,000 ಜನ ಇದ್ದಾರೆ. ಇವರ ರಕ್ಷಣೆ ಮತ್ತು ಭದ್ರತೆಯ ಜವಾಬ್ದಾರಿಯನ್ನ ಹೊತ್ತಂತ ಕರ್ನಾಟಕ ಕೇಡರ್ನ IPS ಅಧಿಕಾರಿ ಬಿಹಾರದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಹೆಮ್ಮರವಾಗಿ ಬೆಳೆದು BSF ಸೇರಿದಂತೆ ನಕ್ಸಲ್ ನಿಗ್ರಹ ಪಡೆಗಳಲ್ಲಿ ಕೆಲಸ ಮಾಡಿ SP ರ್ಯಾಂಕ್ನ ಅಧಿಕಾರಿಯಾಗಿ IG ಆಗಿ DIG ಆಗಿ ಕೆಲಸ ಮಾಡಿದಂತ ದಕ್ಷ ಅಧಿಕಾರಿ, ಡೈನಾಮಿಕ್ ಅಧಿಕಾರಿ ಸೀಮಂತ್ ಕುಮಾರ್ ಸಿಂಗ್ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ತಾವು ಇದೇ ಒಂದು 6 ತಿಂಗಳ ಹಿಂದೆ ಬಹಳ ಕ್ಲಿಷ್ಟಕರವಾದಂತಹ ಸಮಯದಲ್ಲಿ ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರಾಗಿ ಬರ್ತೀರಿ. ಆ ಸಮಯ ತಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು, ಎಷ್ಟು ಸವಾಲಾಗಿತ್ತು, ಮತ್ತೆ ಅಧಿಕಾರಿಗಳನ್ನ ಹೇಗೆ ತಾವು ವಿಶ್ವಾಸಕ್ಕೆ ತಗೊಂಡ್ರಿ ಸರ್? ಆ ಸಮಯ ಚಾಲೆಂಜ್ ಹೌದು, ನಿಜ ಇತ್ತು. ಆದ್ರೆ ಪೊಲೀಸ್ ಇಲಾಖೆಯಲ್ಲಿ ಯಾವಾಗ್ಲೂ ಚಾಲೆಂಜಸ್ ಇರ್ತದೆ. ಸೊ ಇದು ಕೂಡ ಅದೇ ಟೈಪ್ ನಾವು ತಗೊಂಡು ನಮ್ಮ ಯಾವಾಗ್ಲೂ ನಾವು ಯಾವ ಪೋಸ್ಟ್ ಅಲ್ಲಿ ಇದ್ದಾಗ ನಾವು ಟೀಮ್ ವರ್ಕ್ ಮೇಲೆ ವಿಶ್ವಾಸ ಇದೆ ನಮ್ಗೆ. ಆ ನಿಟ್ಟಿನಲ್ಲಿ ನಾವು ಟೀಮ್ ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ನಮ್ಮ ಪೊಲೀಸ್ ಅವ್ರ ನಮ್ಮ ಎಲ್ಲ ಆಫೀಸರ್ಸ್ ಯಾರ್ಯಾರು ನಮ್ ಅಂಡರ್ ಇದಾರೆ, ಸುಮಾರು 25,000ಕ್ಕಿಂತ ಜಾಸ್ತಿ ಮೆನ್ ಮತ್ತೆ ಆಫೀಸರ್ಸ್ ನಮ್ಮ ಸಿಟಿ ಪೊಲೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಒಂದು ಟೀಮ್ ಆಗಿ, ಒಂದು ಫ್ಯಾಮಿಲಿ ಆಗಿ ನಾವು ಮಾಡ್ತಾ ಇದೀವಿ. ಸೊ ಅವ್ರದ್ದು ಮಾರಲ್ ಬೂಸ್ಟಪ್ ಇದೆ. ಮತ್ತೆ ನಾವು ಯಾವಾಗ್ಲೂ ಹೇಳ್ತೀವಿ, ನಾವೆಲ್ಲ ಒಂದೇ ಟೀಮ್ ಇದೀವಿ. ಸೊ ಟೀಮ್ ವರ್ಕ್ ಮಾಡಿ ನಾವು ಅವ್ರಿಗೆ ಒಂದು ಮಾರಲ್ ಬೂಸ್ಟಪ್ ಮಾಡಿದ್ವಿ. ಸಿಮನ್ ಸರ್, ನೀವು ಬಂದ ಸಂದರ್ಭ, ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಪಾಲಿಟಿಕ್ಸ್, ಬಟ್ ಸ್ಟಿಲ್ RCB ಕಾಲ್ ತುಳಿತ ಪ್ರಕರಣ, ಪೊಲೀಸರನ್ನ ಬ್ಲೇಮ್ ಮಾಡಿ ನಂತರದಲ್ಲಿ CAT ಅಬ್ಸರ್ವೇಷನ್. ನಾನು ಸರಿನಾ ತಪ್ಪ ಪ್ರಶ್ನೆ ಕೇಳೋದಿಲ್ಲ, ಬಟ್ CAT ಅಬ್ಸರ್ವೇಷನ್ ಅಲ್ಲಿ ಕೆಲ ಸಾಲಗಳು ಅಲ್ಲಿನ ಜಡ್ಜ್ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ, ಪೊಲೀಸರಿಂದ ನಾವು ಮಿರಾಕಲ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಪೊಲೀಸರು ಮೆಜಿಷಿಯನ್ಸ್ ಅಲ್ಲ, ಅಲ್ಲಾವುದ್ದೀನ್ ಲ್ಯಾಂಪ್ ಇಲ್ಲ ಅಂತ ಹೇಳಿ. ಆರ್ ವಿ ಆಸ್ ಅ ಸೊಸೈಟಿ ಇನ್ ಜನರಲ್ ಪೊಲೀಸರಿಂದ ಮಿರಾಕಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವ? ಕ್ರೈಮ್ ಆಗೋಕ್ ಮುಂಚೆನೆ ತಡೆದು ಬಿಡಬೇಕು, ಕೊಲೆ ಆಗೋಕ್ ಮುಂಚೆ ಅಲ್ಲಿ ಪೊಲೀಸರು ಇರಬೇಕು, ರಾಬರಿ ಆಗೋಕ್ ಮುಂಚೆ ಪೊಲೀಸರು ಇರಬೇಕು. ಆರ್ ವಿ ಎಕ್ಸ್ಪೆಕ್ಟಿಂಗ್ ಮ್ಯಾಜಿಕ್ ಫ್ರಮ್ ಪೊಲೀಸ್ ಡಿಪಾರ್ಟ್ಮೆಂಟ್? ಇದರಲ್ಲಿ 2 ಭಾಗ ಇದೆ. ಒಂದು ಜುಡಿಷಿಯಲ್ ಇನ್ಕ್ವೈರಿ ಅಥವಾ ಇನ್ಕ್ವೈರಿ ಏನ್ ನಡೀತಾ ಇದೆ ಅದರ ಬಗ್ಗೆ ನಾವು ಕಮೆಂಟ್ ಮಾಡಲ್ಲ, ಯಾಕಂದ್ರೆ ಸಬ್ ಜುಡಿಸ್ ಮ್ಯಾಟರ್. 2ನೇ ಪಾರ್ಟ್ ಏನಿದೆ, ಪೊಲೀಸ್ ನ್ಯಾಚುರಲಿ ದೇ ಆರ್ ನಾಟ್ ಮೆರಿಷಿಯನ್ಸ್, ನಾವು ಮೆರಿಷಿಯನ್ಸ್ ಅಲ್ಲ. ಆದ್ರೆ ನಮ್ದು ಡ್ಯೂಟಿ ಇದೆ, ಇಂಟೆಲಿಜೆನ್ಸ್ ಕಲೆಕ್ಷನ್ ಇದೆ, ನಾವು ಕರೆಕ್ಟ್ ಆಗಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು, ಕ್ರೈಮ್ ಪ್ರಿವೆಂಟ್ ಮಾಡಲಿಕ್ಕೆ ನಮ್ಮ ಅಷ್ಟೇ ಸಾಕಷ್ಟು ಒಂದು ನಮ್ಮ ಹತ್ರ ವೇಸ್ ಇದೆ, ಬೇರೆ ಬೇರೆ ನಾವು ಉಪಾಯ ಇದೆ. ಸೊ ಖಂಡಿತ ನಾವು ಪ್ರಿವೆಂಟ್ ಮಾಡಲಿಕ್ಕೆ ಫುಲ್ ಪ್ರಿವೆಂಟ್ ಮಾಡಲಿಕ್ಕೆ ಆದ್ರೆ ನಮ್ಮ ಆಕ್ಟಿವಿಟೀಸ್ ಇಂದ, ನಮ್ಮ ಕೆಲಸದಿಂದ ಜನಕ್ಕೆ ಒಂದು ನಾವು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ ನಾವು ತೋರಿಸಬಹುದು. ಮತ್ತೆ ಕ್ರೈಮ್ಲೆಸ್ ಸೊಸೈಟಿ ನಾವು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕ್ರೈಮ್ ಆಗುತ್ತೆ, ಕ್ರೈಮ್ ಆಗಬಾರ್ದು, ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಆದ್ರೆ ತಕ್ಷಣ ಡಿಟೆಕ್ಟ್ ಆಗಬೇಕು, ಮತ್ತೆ ಅದಕ್ಕೆ ತಕ್ಕಂತೆ ಶಿಕ್ಷೆ ಕೊಡಬೇಕು ಅಂತ ನಾವು ಉದ್ದೇಶದಿಂದ ಕೆಲಸ ಮಾಡ್ತೀವಿ. ಸರ್, ಇನ್ನೊಂದು ವಿಚಾರ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ ತುಳಿತ ಆಗುತ್ತೆ, ಆಗ ಬ್ಲೇಮ್ ಗೇಮ್ಗಳು ಶುರು ಆಗುತ್ತೆ, IPS ಅಧಿಕಾರಿಗಳ ತಲೆದಂಡ ಆಗುತ್ತೆ, ಪೊಲೀಸರ ವೈಫಲ್ಯ ಅಂತ ಹೇಳ್ತಾರೆ. ತಾವು ಇದನ್ನು ಒಪ್ತೀರಾ ಸರ್? ನಾನು ಮತ್ತೆ ಇದು ಸಬ್ ಜುಡಿಸ್ ಮ್ಯಾಟರ್ ಇದೆ, ಇದರ ಬಗ್ಗೆ ದಯವಿಟ್ಟು ನನಗೆ ಕೇಳೋದು ಬೇಡ. ಸರ್, ಐ ವಿಲ್ ಸ್ಪೀಕ್ ಅಬೌಟ್ ದ ಅದರ್ ಪಾರ್ಟ್. ಪೊಲೀಸರು ಅತಿಯಾದ ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕೆ ಬಹುಶಃ ಚಿನ್ನಸ್ವಾಮಿ ಕಾಲ್ ತುಳಿತ ಪ್ರಕರಣ ಕೂಡ ನಾವು ಕೂಡ ಸುದ್ದಿ ಪ್ರಸಾರ ಮಾಡಿದ್ವಿ. ಹಿಂದಿನ ದಿನ ಸೆಲೆಬ್ರೇಷನ್, ಶಾರ್ಟ್ ಸ್ಟಾಫ್, ಓವರ್ ನೈಟ್ ಡ್ಯೂಟಿ, ಇದೆಲ್ಲ ಆದ ಮೇಲೂ ಕೂಡ ಅತಿಯಾದ ಒತ್ತಡದಲ್ಲಿ ಇನ್ ಜನರಲ್, ನಾನು ಕೇವಲ ಆ ಕಾಲ್ ತುಳಿತ ಪ್ರಕರಣ ಮಾತ್ರವಲ್ಲ, ಇನ್ ಜನರಲ್ ಅತಿಯಾದ ಒತ್ತಡದಲ್ಲಿ ಪೊಲೀಸರು ಕಾರ್ಯನಿರ್ವಹಿಸ್ತಿರೋದು ಕೂಡ ಕೆಲವೊಂದ್ಸತಿ ಪ್ರಮಾದ ಆಗ್ಲಿಕ್ಕೆ ಕಾರಣ ಆಗ್ತಾ ಇದೆ ಅಂತ. ಇದು ಬಹಳ ಇಂಪಾರ್ಟೆಂಟ್ ತಾವು ಕ್ವೆಶ್ಚನ್ ಕೇಳಿದಾರೆ. ಬಟ್ ಒಂದು ನಾನು ಅದಕ್ಕೆ ಒಪ್ಪೋದಿಲ್ಲ ಒತ್ತಡದು, ಯಾಕೆಂದ್ರೆ ಪೊಲೀಸ್ ಇಲಾಖೆದು ಕೆಲಸನೇ ಬೇರೆ ಟೈಪ್ ಇದೆ. ಇದು 24/7 ಇದೆ, ಮತ್ತೆ ಬೇರೆ ಬೇರೆ ರೀತಿಯಿಂದ ನಾವು ಯಾವಾಗಲೂ ಯಾವ ಪೋಸ್ಟ್ ಅಲ್ಲಿ ಇರಲಿ, ನಾನು IPS ಆಫೀಸರ್ ಇರಲಿ, ನಾನ್ IPS ಇರಲಿ, ಅಥವಾ ಸಿಬ್ಬಂದಿ ಅವರು ಇರಲಿ, ನಾವು ಸ್ವೇಚ್ಛೆಯಿಂದ ಡಿಪಾರ್ಟ್ಮೆಂಟ್ಗೆ ಸೇರಿದ್ದೀವಿ. ನಮ್ಗೆ ಯಾರು ಒತ್ತಡ ಹಾಕಿ ಪೊಲೀಸ್ಗೆ ಸೇರಿ ಅಂತ ನಾವು ಯಾರು ಹೇಳಿಲ್ಲ. ಮತ್ತೆ ನಮ್ಗೆ ಗೊತ್ತಿದೆ ನಮ್ಮ ಕೆಲಸ ಯಾವ ರೀತಿ ಇದೆ, ಹಗಲು ರಾತ್ರಿ ಕೆಲಸ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ಸ್ಟಾಫ್ ಶಾರ್ಟೇಜ್ ಇರಲಿ ಅಥವಾ ಪ್ರೆಷರ್ಸ್ ಆಫ್ ವರ್ಕ್ ಅದೆಲ್ಲ ಕೌಂಟ್ ಆಗೋದಿಲ್ಲ. ಸ್ಟಾಫ್ ಶಾರ್ಟೇಜ್ ದಿಸ್ ಇಸ್ ಜಸ್ಟ್ ಒಂದು ಎಕ್ಸ್ಕ್ಯೂಸ್ ನನ್ನ ಪ್ರಕಾರ. ಯಾಕೆಂದ್ರೆ ದಿನನಿತ್ಯ ನಾವು ನೋಡ್ತಾ ಇದ್ದೀವಿ, ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗ್ತಾ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆಗ್ತಾ ಇದೆ. ಅದು ನಮ್ಮ ವೆಹಿಕಲ್ದು ಇರಬಹುದು, ನಮ್ದು ಬೇರೆ ಬೇರೆ ರೀತಿಯಿಂದ ಸೌಲಭ್ಯ ಸಿಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ
ಮ್ಯಾನ್ ಪವರ್ ಏನು ಶಾರ್ಟೇಜ್ ಇದೆ, ಇಫ್ ಸಪೋಸ್ ಇದ್ರೆ ಕೆಲವು ಕಡೆ ಇರಬಹುದು, ಅದು ಟೆಕ್ನಾಲಜಿಯಿಂದ ಸಪ್ಲಿಮೆಂಟ್ ಆಗ್ತಾ ಇದೆ. ಸೊ ನಮ್ದು ಕೆಲಸನೇ ಬೇರೆ ಟೈಪ್ ಇದೆ. ಈ ಕೆಲಸದಲ್ಲಿ ಯಾರಿಗೆ ಸಾಧ್ಯ ಇದ್ರೆ ಕೆಲಸ ಮಾಡಲಿಕ್ಕೆ ಅವರೇ ಇದರಲ್ಲಿ ಸಕ್ಸಸ್ ಆಗ್ಬೋದು, ಅಥವಾ ಅವ್ರದೇ ಸೂಕ್ತ ಸ್ಥಾನಮಾನಲ್ಲಿ ಇಟ್ಕೊಳ್ಳಿಕ್ಕೆ ಅವ್ರಿಗೆ ಆಗಿದೆ. ಯಾಕಂದ್ರೆ ಎಲ್ಲರಿಗೆ ಸ್ವಲ್ಪ ಪ್ರೆಷರ್, ಮೇ ಬಿ ಅವ್ರಿಗೆ ಕೆಲವ್ರಿಗೆ ಪ್ರೆಷರ್ ತಡೀಲಿಕ್ಕೆ ಆಗ್ತಾ ಇಲ್ಲ. ಬಟ್ ದಟ್ ಡಸಂಟ್ ಮೀನ್ ದಟ್ ನಮ್ದು ಬೇರೆ, ಯಾಕಂದ್ರೆ ನಮ್ದು ಕೆಲಸನೇ ಬೇರೆ ಇದೆ. ಆ ಕೆಲಸದಲ್ಲಿ ಯಾರ್ಯಾರ ಟ್ರೈನಿಂಗ್ ಟೈಮಿಂದ ಹಿಡಿದು ಇಲ್ಲಿವರೆಗೆ ಟ್ರೈನಿಂಗ್ ಅಲ್ಲಿ ನಮಗೆ ಆ ಥರ ಅಷ್ಟು ಟಫ್ ಟ್ರೈನಿಂಗ್ ಇರ್ತದೆ. ನಮ್ದು ಫಿಸಿಕಲ್ ಟ್ರೈನಿಂಗ್ ಇರಲಿ, ಮೆಂಟಲ್ ಸ್ಟ್ರೆಸ್ ಇರಲಿ, ಅಥವಾ ಕಾನೂನು ಬಗ್ಗೆ ಜ್ಞಾನ ಇರಲಿ. ಸೊ ನಾವು ಕೆಲಸ ಮಾಡುವಾಗ ವಿ ಶುಡ್ ಬಿ ಕ್ಲಿಯರ್ ಇನ್ ಅವರ್ ಮೈಂಡ್, ನಮ್ದು ಕೆಲಸ ಏನಿದೆ. ಸೊ ಒನ್ಸ್ ನಾವು ಕ್ಲಿಯರ್ ಇದೀವಿ ಅದರ ಬಗ್ಗೆ, ಖಂಡಿತ ಪ್ರೆಷರ್ ಇರಲ್ಲ ವರ್ಕಲ್ಲಿ. ಸರ್, ತಾವು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗುವುದಕ್ಕಿಂತ ಮುಂಚಿನ ಬೆಂಗಳೂರು, ತಾವು ನಗರ ಪೊಲೀಸ್ ಆಯುಕ್ತರಾದ ನಂತರದ ಬೆಂಗಳೂರು ಹೇಗಿದೆ ಸರ್ ಈಗ? ಇದು ಬಹಳ ಒಂದು ಡಿಫಿಕಲ್ಟ್ ಕ್ವೆಶ್ಚನ್ ಇದೆ. ಯಾಕೆಂದ್ರೆ ನಾವು ಹೇಳೋಂಗಿಲ್ಲ, ಜನ ಹೇಳಬೇಕು. ಒಂದು ಎರಡನೇದು, ನಾವು ಯಾವಾಗ್ಲೂ ಕಂಪೇರ್ ಮಾಡಬಾರ್ದು. ನಮ್ದು ಕೆಲಸ ಇದೆ, ದಿನನಿತ್ಯ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಕೆಲಸ ಅಲ್ಲಿ ಲೋಪದೋಷ ಇರ್ತದೆ, ಚಾಲೆಂಜಸ್ ಇರ್ತದೆ. ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಯಾವಾಗ್ಲೂ ನಾವು ಮಾಡ್ತಾ ಇರಬೇಕು. ಮತ್ತೆ ಯಾವಾಗ್ಲೂ ಇನ್ ಮೈ ಒಪಿನಿಯನ್, ನಾನು ಮೇ ಬಿ ನಂದು 30 ವರ್ಷ ಸರ್ವಿಸ್ ಆಗಿದೆ, ಆದ್ರೂ ಪ್ರತಿ ದಿವಸ ನಾವು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇರ್ತದೆ. ಸೊ ಆ ಎಕ್ಸ್ಪೀರಿಯನ್ಸ್ ನಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ಖಂಡಿತ ನಾವು ಇಂಪ್ರೂವ್ಮೆಂಟ್ ಸ್ಕೋಪ್ ಇರುತ್ತೆ. ಸೊ ವಿ ಕಾಂಟ್ ಸೇ ಇಲ್ಲ ಮುಂಚೆ ಈ ತರ ಇತ್ತು, ಈಗ ಆಗಿದೆ, ಈ ತರ ನಾವು ಕ್ಲೇಮ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರ ಹತ್ರ ಹೇಳ್ಕೊಡ್ತಾರ ಅದು ತಪ್ಪು. ಯಾಕಂದ್ರೆ ಇದು ದೊಡ್ಡ ಒಂದು ಸಿಟಿ ಇದೆ, ದೊಡ್ಡ ಜವಾಬ್ದಾರಿ. ಇದರಲ್ಲಿ ಒಂದು ಹಲವಾರು ಸಮಸ್ಯೆ ಇದೆ. ಇಂಥ ಸಮಸ್ಯೆ ಸರಿಯಾಗಿದೆ, ಇಂಥ ನಾವು ಸರಿ ಮಾಡಬಹುದಂತ ನಾವು ಕ್ಲೇಮ್ ಮಾಡ್ಲಿಕ್ಕೆ ಸಾಧ್ಯನಿಲ್ಲ. ಡಿಪೆಂಡಿಂಗ್ ಆನ್ ಅವರ್ ವರ್ಕ್ ಪ್ರೆಷರ್ ನಾವು ಕೆಲಸ ಮಾಡಬೇಕು. ಮತ್ತೆ ಆಗಾಗ ಏನ್ ನಮ್ಗೆ ಚಾಲೆಂಜ್ ಬರ್ತದೆ ಅದ್ರ ತಕ್ಕಂತೆ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಸರಿ ಸರ್, ಬೆಂಗಳೂರು ಪ್ರತಿದಿನ ಬೆಳೀತಾ ಇರೋ ಸಿಟಿ. ಪ್ರತಿದಿನ ಕೂಡ ನೂರಾರು ಸಾವಿರಾರು ಮಂದಿ ಬೇರೆ ಬೇರೆ ಊರಿನಿಂದ ಬೆಂಗಳೂರಿಗೆ ಬರ್ತಾ ಇರ್ತಾರೆ. ಎಲ್ಲರ ಮೇಲೂ ಕೂಡ ಕಣ್ಣಿಡೋದು, ಟು ಕೀಪ್ ಅನ್ ಐ ಆನ್ ಎವ್ರಿಬಡಿ ಹೂ ಇಸ್ ಎಂಟರಿಂಗ್ ದ ಸಿಟಿ, ಎಷ್ಟು ಕಷ್ಟದ ಕೆಲಸ ಸರ್. ಹೇಗೆ ನಿರ್ವಹಿಸುತ್ತೆ? ನಮ್ಮ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ ಬೆಂಗಳೂರು ಪೊಲೀಸ್ ಇಲಾಖೆ ಹೇಗೆ ನಿರ್ವಹಣೆ ಮಾಡುತ್ತೆ ಇದನ್ನ ಅಂತ? ಅದು ಕರೆಕ್ಟ್. ಇದು ಕಾಸ್ಮೋಪಾಲಿಟನ್ ಸಿಟಿ ನಾವು ಹೇಳ್ಬಹುದು, ಹೈಟೆಕ್ ಸಿಟಿ, ಐಟಿ ಸಿಟಿ, ಮೋಸ್ಟ್ ಹ್ಯಾಪನಿಂಗ್ ಸಿಟಿ ಆಫ್ ದಿ ವರ್ಲ್ಡ್ ನಾವು ಹೇಳ್ಬಹುದು. ಸೊ ಆ ನಿಟ್ಟಿನಲ್ಲಿ ನಮ್ದು ಪೊಲೀಸ್ದು ಕೂಡ ನಾವು ಕೂಡ ಗೇರ್ ಅಪ್ ಆಗಿದ್ದೀವಿ. ದೊಡ್ಡ ಒಂದು ಸ್ಟ್ರೆಂತ್ ಇದೆ, ಮ್ಯಾನ್ ಪವರ್ ಸ್ಟ್ರೆಂತ್ ನಮ್ದು ಏನು ಹೇಳ್ಬೋದು, ಸ್ಟಾಫ್ ಸ್ಟ್ರೆಂತ್. ಜೊತೆಗೆ ಟೆಕ್ನಾಲಜಿ ತುಂಬಾ ನಾವು ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀವಿ. ನಿಮ್ದು ಪ್ರಶ್ನೆ ಅಂದ್ರೆ ಯಾರ್ಯಾರ ಮೇಲೆ ನಿಗಾ ಇಡಬೇಕು, ನಾವು ಪ್ರತಿಯೊಂದು ಜನ ಮೇಲೆ ನಿಗಾ ಇಡಲಿ, ಯಾಕೆಂದ್ರೆ ಪ್ರೈವಸಿ ಇಶ್ಯೂ ಇರ್ತದೆ. ಬಟ್ ನಮ್ದು ಕ್ರೈಮ್ ಪ್ಯಾಟರ್ನ್ ಇದೆ, ಒಂದು ಹಾಟ್ ಸ್ಪಾಟ್ ನಾವು ಕ್ರೈಮ್ದು ಗ್ರಾಫ್ ಮಾಡಿದೀವಿ ಎಂಟೈರ್ ಸಿಟಿದು. ಯಾವ ಇಲಾಖೆ, ಯಾವ ಏರಿಯಾದಲ್ಲಿ ಏನ್ ಸಮಸ್ಯೆ ಇದೆ, ಅದ್ ತಕ್ಕಂತೆ ನಾವು ಪೊಲೀಸಿಂಗ್ ಆ ರೀತಿ ಮಾಡ್ತೀವಿ. ಪ್ಲಸ್ ದಿನನಿತ್ಯ ನೀವು ನೋಡಿರಬಹುದು, ತಿಂಗಳಲ್ಲಿ, ವರ್ಷದಲ್ಲಿ ಹೊಸ ಪೊಲೀಸ್ ಸ್ಟೇಷನ್ಸ್ ಆಡ್ ಆಗ್ತಾ ಇದೆ ನಮ್ಮ ಸಿಟಿ ಸೆಟಪ್ ಅಲ್ಲಿ. ಹೊಸ DCP ಪೋಸ್ಟ್ ಆಗಿದೆ. ಸೊ ನಾವು ಯಾವ ರೀತಿ ಸಿಟಿ ದೊಡ್ಡ ಆಗ್ತದೆ ಅದೇ ರೀತಿ ನಮ್ದು ಕೂಡ ಇನ್ಫ್ರಾಸ್ಟ್ರಕ್ಚರ್ ಪ್ಲಸ್ ಸೆಟಪ್ ದೊಡ್ಡ ಆಗ್ತಾ ಇದೆ. ಪ್ಲಸ್ ಹಲವಾರು ರೀತಿಯಿಂದ ನಾವು ಸೋಷಿಯಲ್ ಮೀಡಿಯಾ ಇರಲಿ, ನಮ್ದು CCTV ಇರಲಿ, ನಮ್ದು ಬೇರೆ ಬೇರೆ ಟೆಕ್ನಾಲಜಿ ನಾವು ಯೂಸ್ ಮಾಡಿ ನಾವು ಯಾರ ಮೇಲೆ ನಿಗಾ ಇಡಬೇಕು ಅವ್ರ ಮೇಲೆ ನಿಗಾ ಇಟ್ಕೊಂಡಿದ್ದೀವಿ. ಮತ್ತೆ ಆಗಾಗ ಕರೆಕ್ಷನಲ್ ಸ್ಟೆಪ್ಸ್ ಕೂಡ ತಗೊಳ್ತಾ ಇದೀವಿ. ನಮ್ಮ ಇಂಟೆಲಿಜೆನ್ಸ್ ಸೆಟಪ್ ತುಂಬಾ ಚೆನ್ನಾಗಿದೆ. ಆ ಇಂಟೆಲಿಜೆನ್ಸ್ ಪ್ರಕಾರ ಏನ್ ಸಮಸ್ಯೆ ಇದ್ರೆ ನಾವು